ಜೆಡಿಎಸ್ಗೆ ಗುಡ್ ಬೈ ಹೇಳ್ತಾರಾ ಜಿಟಿ ದೇವೇಗೌಡರು ಅನ್ನೋ ಪ್ರಶ್ನೆ ಮೂಡ್ತಾ ಇದೆ. 6 ತಿಂಗಳಿಂದಲೂ ಕೂಡ ಪಕ್ಷದ ಯಾವುದೇ ಚಟುವಟಿಕೆಗೂ ಕೂಡ ಭಾಗಿಯಾಗ್ತಾ ಇಲ್ಲ. ಹಾಗಾದ್ರೆ ಜೆಡಿಎಸ್ಗೆ ಏನಾದರೂ ಗುಡ್ ಬೈ ಹೇಳ್ತಾರಾ ಜಿಟಿ ದೇವೇಗೌಡರು ಎಂಬ ಪ್ರಶ್ನೆ ಮೂಡ್ತಾ ಇದೆ. ಯಾಕೆಂದ್ರೆ 6 ತಿಂಗಳಿಂದಲೂ ಕೂಡ ಗಮನಿಸ್ತಾ ಇದ್ದೀವಿ, ಪಕ್ಷದ ಯಾವುದೇ ಒಂದು ಚಟುವಟಿಕೆಗಳಲ್ಲೂ ಕೂಡ ಭಾಗಿಯಾಗ್ತಾ ಇಲ್ಲ, ದೂರನೇ ಉಳಿದಿದ್ದಾರೆ. ಸ್ವಕ್ಷೇತ್ರದಲ್ಲಿ ನಡೆದ HDK ಕಾರ್ಯಕ್ರಮಕ್ಕೂ ಕೂಡ ಗೈರಾಗಿದ್ರು. ಕೆಲ ದಿನಗಳ ಹಿಂದೆ ನಡೆದಿದ್ದ ಜೆಡಿಎಸ್ ಕಾರ್ಯಕ್ರಮ, ಈ ಕಾರ್ಯಕ್ರಮಕ್ಕೂ ಕೂಡ ಗೈರಾಗಿದ್ರು. ಇನ್ನು ದಸರಾ ಉದ್ಘಾಟನೆಯ ವೇಳೆ ಸಿಎಂ ಅನ್ನ ಜಿಟಿಡಿ ಹೊಗಳಿದ್ರು. ಉಪಚುನಾವಣೆ ಪ್ರಚಾರಕ್ಕೂ ಕೂಡ ನಾಯಕರು ಕರೆದಿರಲಿಲ್ಲ. ಸ್ಟಾರ್ ಪ್ರಚಾರಕರ ಪಟ್ಟಿಯಿಂದ ಕೈ ಬಿಟ್ಟಿದ್ದಕ್ಕೆ ಗರಂ ಕೂಡ ಆಗಿದ್ರು. ಇದೀಗ ಚುನಾವಣೆಯ ಬಳಿಕ ಮುನಿಸು ಮತ್ತಷ್ಟು ಹೆಚ್ಚಳವಾಗುವ ಸಾಧ್ಯತೆ ಕೂಡ ಇದೆ. ಇನ್ನು ಬಹಿರಂಗವಾಗಿ ಸ್ವಪಕ್ಷದ ವಿರುದ್ಧವೇ ಜಿಟಿಡಿ ಆಕ್ರೋಶವನ್ನು ಕೂಡ ವ್ಯಕ್ತಪಡಿಸಿದ್ರು. ವರ್ಷಾಂತ್ಯದೊಳಗೆ ಜೆಡಿಎಸ್ಗೆ ಗುಡ್ ಬೈ ಹೇಳುವ ಸಾಧ್ಯತೆ ಕಾಣಿಸ್ತಾ ಇದೆ. ಯಾಕಂತಂದ್ರೆ 6 ತಿಂಗಳಿಂದಲೂ ಕೂಡ ಪಕ್ಷದಲ್ಲಿ ಸಾಕಷ್ಟು ಕಾರ್ಯಕ್ರಮಗಳಾಗಿವೆ, ಸಾಕಷ್ಟು ಸಭೆಗಳಾಗಿದ್ದಾವೆ, ಸಮಾರಂಭಗಳಾಗಿದ್ದಾವೆ. ಯಾವುದ್ರಲ್ಲೂ ಕೂಡ ಜಿಟಿ ದೇವೇಗೌಡರು ಭಾಗಿಯಾಗಿಲ್ಲ. ಹೀಗಾಗಿ ಏನಾದರೂ ಗುಡ್ ಬೈ ಹೇಳ್ತಾರಾ ಜೆಡಿಎಸ್ಗೆ ಎಂಬ ಪ್ರಶ್ನೆ ಕೂಡ ಮೂಡ್ತಾ ಇದೆ. ಈ ಕುರಿತು ಹೆಚ್ಚಿನ ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ರೂಪೇಶ್. 6 ತಿಂಗಳಿಂದಲೂ ಕೂಡ ಜಿಟಿ ದೇವೇಗೌಡರು ಪಕ್ಷದ ಯಾವುದೇ ಒಂದು ಚಟುವಟಿಕೆಯಲ್ಲೂ ಕೂಡ ಭಾಗಿಯಾಗ್ತಾ ಇಲ್ಲ. ಹೀಗಾಗಿ ಏನಾದರೂ ಜೆಡಿಎಸ್ಗೆ ಗುಡ್ ಬೈ ಹೇಳ್ತಾರೆ ಎಂಬ ಪ್ರಶ್ನೆ ಕೂಡ ಮೂಡ್ತಾ ಇದೆ. ಏನ್ ಹೇಳ್ತೀರಾ ಈ ವಿಚಾರವಾಗಿ? ಸಾಹಿತ್ಯ ಜಿಟಿ ದೇವೇಗೌಡರ ಅಸಮಾಧಾನ ಯಾವಾಗಿನ ಶುರುವಾಗುತ್ತೆ ಅಂತ ಹೇಳಿದ್ರೆ, ಜೆಡಿಎಸ್ನ ಇನ್ನು ವಿರೋಧ ಪಕ್ಷ ನಾಯಕರ ಆಯ್ಕೆ ಸಂದರ್ಭದಲ್ಲಿ ಅವರನ್ನ ಕೈ ಬಿಡಲಾಗುತ್ತೆ. ಅಂದ್ರೆ ಕೋರ್ ಕಮಿಟಿ ಅಧ್ಯಕ್ಷರಾಗಿದ್ರು ಕೂಡ ಅವರಿಗೆ ಆ ಸ್ಥಾನ ಸಿಗೋದಿಲ್ಲ. ಹೀಗಾಗಿ ಸುರೇಶ್ ಬಾಬು ಅವರಿಗೆ ಆ ಸ್ಥಾನ ಕೊಡಲಾಗುತ್ತೆ. ಅದಾದ ಬಳಿಕವಾಗಿ ಜಿಟಿ ದೇವೇಗೌಡರ ಮುನಿಸು ಡಿಸ್ಟೆನ್ಸ್ ಆಗುತ್ತೆ. ಹೀಗಾಗಿ ಬಳಿಕವಾಗಿ ಸಾಕಷ್ಟು ವಿದ್ಯಮಾನಗಳಾಗತ್ತೆ. ಅದಾದ ಬಳಿಕ ಇತ್ತೀಚಿನ ದಿನಗಳು ನಡೆದಂತ ಉಪಚುನಾವಣೆಯಲ್ಲೂ ಕೂಡ ಸ್ಟಾರ್ ಪ್ರಚಾರಕರ ಪಟ್ಟಿಯಿಂದ ಅವರನ್ನ ಕೈ ಬಿಡ್ತಾರೆ. ಹೀಗಾಗಿ ನಾನು ಕೋರ್ ಕಮಿಟಿ ಅಧ್ಯಕ್ಷ ಆಗಿದ್ದೇನೆ, ಆದರೂ ಕೂಡ ನನ್ನನ್ನು ಸ್ಟಾರ್ ಪ್ರಚಾರಕರ ಪಟ್ಟಿಯಲ್ಲಿ ಇಟ್ಕೊಂಡಿಲ್ಲ ಅಂತೇಳಿ ಅಸಮಾಧಾನವನ್ನು ಬಹಿರಂಗ ಹೊರಹಾಕಿದ್ರು. ಅದಾದ ಬಳಿಕ ದಸರಾ ಕಾರ್ಯಕ್ರಮ ಆಗುತ್ತೆ. ಈ ಸಂದರ್ಭದಲ್ಲಿ ದಸರಾ ಕಾರ್ಯಕ್ರಮದಲ್ಲಿ ಸಿಎಂ ಸಿದ್ದರಾಮಯ್ಯನವರು ಹೊಗಳುತ್ತಾರೆ. ಅದಾದ ಬಳಿಕ ಕುಮಾರಸ್ವಾಮಿ ವಿರುದ್ಧನೇ ಕಿಡಿಕಾರ್ತಾರೆ. ಈ ಸಂದರ್ಭದಲ್ಲಿ ಎಲ್ಲೋ ಒಂದ್ ಕಡೆಗೆ ಜಿಟಿ ದೇವೇಗೌಡರ ಅಸಮಾಧಾನ ಇದೆ ಅನ್ನೋದು ಸ್ಪಷ್ಟ ಆಗ್ತಾ ಹೋಗುತ್ತೆ. ಇದೀಗ ಮೊನ್ನೆ ಒಂದು ಕಾರ್ಯಕ್ರಮ ಆಗಿತ್ತು, ಬುಡಕಟ್ಟು ವರ್ಗದ ಒಂದು ಕಾರ್ಯಕ್ರಮ ಆಗಿತ್ತು, ಅದು ಕೂಡ ಚಾಮುಂಡೇಶ್ವರಿ ಕ್ಷೇತ್ರದಲ್ಲಿ ಆಗಿತ್ತು. ಹೀಗಾಗಿ ಸಂದರ್ಭದಲ್ಲಿ ಕೇಂದ್ರ ಸಚಿವ ಕುಮಾರಸ್ವಾಮಿ ಅವರ ಕಾರ್ಯಕ್ರಮಕ್ಕೆ ಬಂದಿದ್ರು. ಆದ್ರೆ ಜಿಟಿ ದೇವೇಗೌಡರ ಕಾರ್ಯಕ್ರಮಕ್ಕೆ ಬರೋದೇ ಇಲ್ಲ. ಯಾವುದೇ ರೀತಿ ಕ್ಷೇತ್ರದಲ್ಲಿ ಆಗೋ ಕಾರ್ಯಕ್ರಮಕ್ಕೆ ಅವರೇ ಅಧ್ಯಕ್ಷರಾಗಿರ್ತಾರೆ, ಶಾಸಕರ ಅಧ್ಯಕ್ಷರಾಗಿರ್ತಾರೆ. ಹೀಗಾಗಿ ಅಧ್ಯಕ್ಷರಾಗಿದ್ರು ಕೂಡ ಕಾರ್ಯಕ್ರಮಕ್ಕೆ ಜಿಟಿ ದೇವೇಗೌಡರು ಭಾಗವಹಿಸೋದಿಲ್ಲ. ಹೀಗಾಗಿ ಜಿಟಿ ದೇವೇಗೌಡರಿಗೆ ದೊಡ್ಡ ಪ್ರಮಾಣದಲ್ಲಿ ಭಿನ್ನಾಭಿಪ್ರಾಯ ಇದೆ ಅಂತ ಹೇಳಿ ಹೇಳಲಾಗ್ತಾ ಇತ್ತು. ಅದೇ ರೀತಿಯಾಗಿ ಉಪಚುನಾವಣೆಯಲ್ಲಿ ಅಭ್ಯರ್ಥಿಯವರು ಕರೆದಿಲ್ಲ, ಅದೇ ರೀತಿಯಾಗಿ ಯಾರು ಕೂಡ ನನ್ನ ಸಂಪರ್ಕ ಮಾಡಿಲ್ಲ ಅಂತ ಹೇಳಿ ಜಿಟಿ ದೇವೇಗೌಡರು ಹೇಳಿದ್ರು. ಈ ಮೂಲಕವಾಗಿ ಅವರಿಗೆ ಅಸಮಾಧಾನವನ್ನ ಬಹಿರಂಗವಾಗಿ ಹೇಳ್ಕೊಂಡಿದ್ರು. ಇದೀಗ ಒಂದು ಚರ್ಚೆ ಆಗ್ತಾ ಇದೆ, ಜಿಟಿ ದೇವೇಗೌಡರು ಜೆಡಿಎಸ್ ತೊರೆದು ಹೋಗ್ತಾರ ಅಂತ ಹೇಳಿ. ಯಾಕಂತ ಹೇಳಿದ್ರೆ ಈಗ ಒಂದಿಷ್ಟು ಮುನಿಸನ್ನು ಇಟ್ಟುಕೊಂಡಿದ್ದಾರೆ. ಉಪಚುನಾವಣಾ ಪ್ರಚಾರಕ್ಕೂ ಕೂಡ ಕರೆದಿಲ್ಲ. ಕುಮಾರಸ್ವಾಮಿ ಕಾರ್ಯಕ್ರಮ ಕೂಡ ಗೈರಾಗಿದ್ದಾರೆ. ಅದಾದ ಬಳಿಕವಾಗಿ ಪಾದಯಾತ್ರೆಗೆ ಸಂಬಂಧಪಟ್ಟ ಒಂದಿಷ್ಟು ಬೆಳವಣಿಗೆಗಳಾಯಿತು. ಹಾಗಾಗಿ ಆ ಸಂದರ್ಭದಲ್ಲೂ ಕೂಡ ಜಿಟಿ ದೇವೇಗೌಡರೆಲ್ಲೂ ಕೂಡ ಕಾಣಿಸ್ಕೊಂಡಿರಲಿಲ್ಲ. ಇದೆಲ್ಲವನ್ನು ನೋಡಿದ್ರೆ ಅವರು ಜೆಡಿಎಸ್ ಪಕ್ಷಕ್ಕೆ ಗುಡ್ ಬೈ ಹೇಳ್ತಾರೆ ಅನ್ನುವಂತ ಒಂದಿಷ್ಟು ಚರ್ಚೆಗಳು ಕೂಡ ಆಗ್ತಾ ಇದೆ. ಗುಡ್ ಬೈ ಹೇಳಿದ್ರೆ ಏನು, ಅವ್ರ ಶಾಸಕಾಂಗ ಸ್ಥಾನ ಏನಾಗುತ್ತೆ, ಎಲ್ಲವೂ ಕೂಡ ಈಗ ಪ್ರಶ್ನೆ ಆಗಿ ಉಳಿದಿದೆ. ಹೀಗಾಗಿ ಈ ವರ್ಷದಲ್ಲಿ ಯಾಕಂತ ಹೇಳಿದ್ರೆ ಒಂದೆರಡು ತಿಂಗಳಿದೆ. ಹೀಗಾಗಿ ಡಿಸೆಂಬರ್ ಅಂತ್ಯದೊಳಗೆ ಒಂದು ನಿರ್ಧಾರಕ್ಕೆ ಜಿಟಿ ದೇವೇಗೌಡರು ಬರಬಹುದು ಅನ್ನುವಂತ ಚರ್ಚೆಗೆ ಆಗ್ತಾ ಇದೆ. ಸಾಹಿತ್ಯ. ಓಕೆ, ಥ್ಯಾಂಕ್ ಯು ರೂಪೇಶ್ ನಿಮ್ಮೆಲ್ಲ ಮಾಹಿತಿಗಾಗಿ.